ಈ ಕೀ ಮಾಡೋ ಸ್ಕೂಟ್ರ್ ಯಾಕೆ ಇಲ್ಲಿ ನಿಂತಿದೆ? ಹಾಂ, ಯಾಕೆ ಇಲ್ಲಿ ನಿಲ್ಲಿಸ್ಕೊಂಡಿದ್ದಾನೆ ಅವನು? ನಾವು ಶ್ರೀ ವಿದ್ಯಾಧರನಾಥ ಸ್ವಾಮೀಜಿಯವರು ಅಂತೇಳಿ ಮಾತಾಡ್ತಾ ಇರೋದು, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ಈಗ ನಾವು ಭಾಳಷ್ಟು ವಿಚಾರಗಳನ್ನ ಭಾಳಷ್ಟು ದಿನಗಳಿಂದ ತಿಳಿಸ್ತಾ ಇದ್ದೀವಿ, ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆಮೇಲೆ ನಾವು ಇಲ್ಲಿ ಹೊರಗಡೆ ಹೋದಾಗ ಇಲ್ಲಿ ಬೀಗ ಹೊಡೆದು ಒಳಗಡೆ ನುಗ್ಗೋಣ ಅಂತೇಳಿ ಒಂದು ಪ್ಲ್ಯಾನಲ್ಲಿದ್ದಾರೆ. ಮತ್ತು ಹೊರಗಡೆ ಹೋದರೆ ಆಕ್ಸಿಡೆಂಟ್ ಮಾಡೋಣ ಅನ್ನೋದು ಆ ಒಂದು ಪ್ಲ್ಯಾನಲ್ಲಿದ್ದಾರೆ. ಒಟ್ಟು ಭಾಳಷ್ಟು ಪ್ಲ್ಯಾನ್ಗಳು ಇವ್ರುಗಳ್ದು. ಒಟ್ಟು ಯಾವುದೇ ರೀತಿಯಲ್ಲಾದರೂ ಸಮಸ್ಯೆ ಮಾಡಬೇಕು, ತೊಂದರೆ ಮಾಡಬೇಕು, ಸಾಯಿಸಬೇಕು ಅನ್ನೋದು ಇವ್ರದ್ದು ಇಂಟೆನ್ಷನು. ಹಾಗಾಗಿ ಏನೂ ಮಾತಾಡ್ತಾ ಇಲ್ಲ. ಯಾಕಂದರೆ ಏನಾದ್ರು ಮಾತಾಡಿದ್ರೆ ಮತ್ತೆ ನಾವು ಸುಮ್ಮನೆ ಇರ್ತೀವ, ನಾವು ಅದಕ್ಕೆ ಆನ್ಸರ್ ಮಾಡೇ ಮಾಡ್ತೀವಲ್ಲ. ಹಾಗಾಗಿ ಏನು ಮಾತಾಡೋದು, ಹೇಗೆ ಮಾತಾಡೋದು ಅನ್ನೋದೇ ಅವ್ರಿಗೆ ಕನ್ಫ್ಯೂಷನ್ ಆಗಿಬಿಟ್ಟು ಪ್ರತಿನಿತ್ಯ ಒಂದೊಂದು. ನಾವು 2-3 ದಿನಗಳಿಂದ ಕೂಡ ಎಲ್ಲೂ ಹೊರಗಡೆ ಹೋಗಿರಲಿಲ್ಲ. ಆವತ್ತು ಮಧ್ಯಾಹ್ನ 2:15 ಹೊರಟ್ವಿ ಹೆಸರುಘಟ್ಟಕ್ಕೆ ಹೋಗಿ ಬರೋಣ ಅಂಥೇಳಿ. ಆ ಸಮಯದಲ್ಲೇ ಬರಬೇಕು ಅವರು ಬೀಗ ಮಾಡೋರು, ಕರೆಸ್ಬೇಕವರು. ಈ ಥರ ಇದೆ. ನೀವೆಲ್ಲರೂ ಕೂಡ ಜಾಗೃತರಾಗಿರಿ. ಇವರು ತುಂಬ ಕಳ್ಳರು ಇದ್ದಾರೆ, ದುಷ್ಟರಿದ್ದಾರೆ, ಪಾಪಿಗಳಿದ್ದಾರೆ. ಅವ್ರ ಅಕ್ಕಪಕ್ಕ ಅವ್ರ ಹತ್ರ ಇರೋರು, ಪರಿಚಯ ಇರೋರು ಭಾಳ ಜಾಗೃತರಾಗಿರಿ. ಯಾಕಂದರೆ ಇವ್ರಿಗೆ ಅವ್ರ ಅನುಕೂಲಕ್ಕೆ ತಕ್ಕಂತೆ ಅವ್ರಿಗೆ ಉಪಯೋಗ ಆಗೋ ರೀತಿಯಲ್ಲಿ ತಮ್ಮನ್ನೆಲ್ಲರನ್ನೂ ಕೂಡ ಬಳಸ್ಕೊತಾರೆ, ಉಪಯೋಗಿಸ್ಕೊತಾರೆ.